ನಮಸ್ಕಾರ. ಖ್ಯಾತ ನಿರೂಪಕಿ, ಪ್ರಸಿದ್ಧ ಕವಿಯತ್ರಿ, ಪ್ರೀತಿಯ ಗೆಳತಿ ಶ್ರೀಮತಿ ಭವಾನಿ ಲೋಕೇಶ್ ಅವರ ಒಂದು ಕವಿತೆ. ಕಥೆಗಳು ತೀರ್ಮಾನಿಸಿದವು. ಕಥೆಗಳು ತೀರ್ಮಾನಿಸಿದವು, ನಮ್ಮೊಡೆಯನ ಎದೆಯೊಳಗೆ ಬಸಿದ ದುಃಖವನ್ನೆಲ್ಲ ಹೀರಿಕೊಂಡು ಅಕ್ಷರವಾಗಬೇಕು. ಪ್ರತಿಯಾಗಿ ನಾವು ಕೊಡುವ ಖುಷಿ ಅವನೆದೆಯೊಳಗೆ ಅಕ್ಷಯವಾಗಬೇಕು. ಕಥೆಗಳು ಕನವರಿಸಿದವು, ನಮ್ಮ ಜನ್ಮದಾತನ ಕನಸುಗಳಿಗೆ ಜೀವ ತುಂಬಬೇಕು. ಅವನ ಮನಸ್ಸು ಬಯಸಿದ್ದೆಲ್ಲ ಕಣ್ಣೆದುರೇ ದೊರೆಯುವ ಹಾಗೆ ನಾವು ಹರಸಬೇಕು. ಕಥೆಗಳು ಬಡಬಡಿಸಿದವು, ನಮ್ಮೊಡೆಯನ ಕಲ್ಪನೆಯ ಲೋಕದಲ್ಲಿ ನಾವೇ ಜತನದಲ್ಲಿ ಜನಿಸಬೇಕು. ಅವನಿಗೆಂದೂ ಚಿಂತೆ ಕಾಡದ ಹಾಗೆ ಅವನೆದೆಯ ಆಸೆಗಳ ತಣಿಸಬೇಕು. ಕಥೆಗಳು ಮಾತಾಡಿಕೊಂಡವು, ನಮ್ಮೊಡೆಯನ ಬದುಕನ್ನು ಸುಖಾಂತ್ಯಗೊಳಿಸಬೇಕು. ದುಃಖವನ್ನೆಲ್ಲ ನಾವೇ ನುಂಗಿ ಸುಖದ ತೇರಲ್ಲಿ ನಡೆಸಬೇಕು. ಜಿನುಗಿದ ಕಣ್ಣಾಲಿಗಳ ಆರ್ದ್ರವಾಗಿಸಬೇಕು. ಮನದ ಮೂಲೆಯೊಳಗೆ ಖುಷಿಯ ಗೂಡು ಕಟ್ಟಬೇಕು. ನಮ್ಮನ್ನು ಜೀವಂತವಾಗಿಸಿದ್ದ ಅವನನ್ನು ದೈವತ್ವಕ್ಕೇರಿಸಬೇಕು. ಕಥೆಗಳು ಮಾತಾಡಿಕೊಂಡವು, ಕಥೆಗಳು ಮಾತಾಡಿಕೊಂಡವು, ನಮ್ಮೊಡೆಯನ ಕೈಗಳಿಗೆ ಬಲ ತುಂಬಬೇಕು. ಕಥೆಗಳು ಮಾತಾಡಿಕೊಂಡವು, ನಮ್ಮೊಡೆಯನ ಕೈಗಳಿಗೆ ಬಲ ತುಂಬಬೇಕು. ಧನ್ಯವಾದಗಳು.